ಬರ್ತಾ ಇದೆ. ನೋಡಿ ಹೊಗೆ ಬರ್ತೈತೆ, ಭಯ ಆಗ್ತೈತೆ ನನಗೆ, ಡಮ್ಗಿಮ್ ಬಂದ್ಬಿಟ್ರೆ ಅಂತ. ಇಡ್ಬೋದಾ? ಹ್ಞೂ ಅಮ್ಮ, ಏನಾಗಲ್ಲ. ಅದು ಗೋವನ್ ಬೇರೆ ಪ್ಲೇಟ್ ಅಲ್ಲೇನೆ. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ತಮ್ಮನೇಲಲ್ಲಿ ನೋಡಿದ್ದೀರಾ, ಪಿಜ್ಜಾ ಮಾಡ್ತಾ ಇದ್ದೀವಿ. ಆ್ಯಂಡ್ ಪಿಜ್ಜಾ ಫ್ರಮ್ ಸ್ಕ್ರ್ಯಾಚ್. ನಾನು ಬೇಸ್ ಕೂಡ ನಾನೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಓವನ್ ಬೇರೆ ತೊಗೊಂಬಿಟ್ಟಿದ್ದೀವಲ್ಲ, ಫಸ್ಟ್ ಏನಾರ ಮಾಡಬೇಕು ಅಂದಾಗ ಪಿಜ್ಜಾನೇ ಸ್ವಲ್ಪ ಎಲ್ಲವುದು ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ ಆಗಿದೆ. ಸೊ ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನಾರ್ಮಲಿ ಯೂಶ್ವಲಿ ಯಾವಾಗಲೂ ಪಿಜ್ಜಾ ಮನೇಲಿ ಮಾಡ್ತಿದ್ದೆ, ಬಟ್ ಎಂಚ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಮುಚ್ಚಿಬಿಟ್ಟು ಮಾಡ್ತಿದ್ದೆ. ಸೊ ಓವನಲ್ಲಿ ಎಷ್ಟು ಬೇಗ ಆಗುತ್ತೆ ಏನು ಅಂತ ನೋಡೋಣ. ಹೆಂಗೆ ಯೂಸ್ ಮಾಡೋದು ಅಂತ ನನಗೆ 0% ನಾಲೆಜ್ ಇದೆ, ಬಟ್ ಸ್ವಲ್ಪ ಎಲ್ಲ ಚೆಕ್ ಮಾಡಿಬಿಟ್ಟು ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಇದು ಹಾರ್ಡಲ್ಲ ಅಂತ, ಇದೊಂದು ಈಸಿ ಟೆಕ್ನಿಕ್, ಇನ್ಸ್ಟಾಗ್ರಾಮ್ ಹ್ಯಾಕ್ ಇದು. ಸೊ ಇದೊಂದು ನೋಡಿಕೊಂಡೆ. ಲೈಟಿಗೆ ಹಾಕೋಬೇಕಾಗಿರೋದು ಸ್ವಲ್ಪ ಬಿಸಿನೀರು, ಫುಲ್ ಹಾಟ್ ಆಗಿರಬಾರ್ದು, ಉಗಿದು ಬೆಚ್ಚಿರೋ ಬಿಸಿನೀರು. ಆ್ಯಂಡ್ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಇದು ಪರವಾಗಿಲ್ಲ. ಆ್ಯಂಡ್ ಸ್ವಲ್ಪ ಎಣ್ಣೆ, ಅಂದರೆ ಆಲಿವ್ ಆಯಿಲ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು, ಹೆಲ್ದಿ ಆಗಿರುತ್ತೆ. ಅಥವಾ ನಾವು ನಾರ್ಮಲ್ ಕುಕ್ಕಿಂಗ್ ಆಯಿಲ್ನೇ ನಾನು ಸ್ವಲ್ಪ ಯೂಸ್ ಮಾಡ್ತೀನಿ. ಸೊ ಅಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗೆ ಕಲಿಸ್ಕೋಬೇಕು. ಸೊ ನಾನು ತೋರಿಸ್ತೀನಿ ಯಾವ ಥರ ಕಲಿಸ್ಕೋಬೇಕು ಅಂತ. ಸೊ ಈ ಥರ ಕಲಿಸ್ಕೊಂಡಿದ್ದೀನಿ. ಇವಾಗ ಇದೊಂದು 15 ಮಿನಿಟ್ಸ್ ಸೆಟ್ ಆಗಲಿ. ಈಟ್ಗೆ ಇಟ್ಟಿದ್ದೀನಿ. ಟ್ರೇ ಇಡಬೇಕು ಇಡಬಾರ್ದು ಗೊತ್ತಾಗ್ತಿಲ್ಲ, ಹೊಗೆ ಬರ್ತಾ ಇದೆ. ನೋಡಿ ಹೊಗೆ ಬರ್ತೈತೆ, ಭಯ ಆಗ್ತೈತೆ ನನಗೆ, ಡಮ್ಗಿಮ್ ಬಂದ್ಬಿಟ್ರೆ ಅಂತ. ನಾನು ಅದಕ್ಕೆ ಇಲ್ಲೇ ದೂರ ನಿಂತಿದ್ದೀನಿ. ಯಾಕೆ ಬೇಕು? ಹೊಗೆ ಬರುತ್ತೆ ನನಗೆ ಗೊತ್ತೇ ಇಲ್ಲ. ಅಥವಾ ಟ್ರೇ ಇಟ್ಟಿರೋದು ಹೊಗೆ ಬರ್ತಾಯ್ತಾ? ಭಯ ಆಗ್ತೈತೆ ಕಣೆ. ಸೊ ನಂದಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆ, ಇಲ್ಲೂ ಇದೆ. ಇಲ್ಲಿ ಜೋಸ್ನ ಮಾಡ್ತಾ ಇದ್ದಾಳೆ, ಲಟ್ಟಿಸ್ತಾವಳೆ. ಆಫ್ ಮಾಡೋಕ್ಕೂ ಭಯ. 5 ಮಿನಿಟ್ಸ್ ಆಗ್ಲಪ್ಪ ಬೇಗ. ಓಕೆ ಗೈಸ್, ಇಲ್ಲಿ ಇದು ಕೊಟ್ಟಿದ್ದಾರೆ. ವೆನ್ ಯೂಸ್ಡ್ ಫಾರ್ ಫಸ್ಟ್ ಟೈಮ್ ದೇರ್ ಮೈಟ್ ಬಿ ಸಮ್ ಲೈಟ್ ಸ್ಮೋಕ್ ಕಮ್ಮಿಂಗ್ ಔಟ್ ಫ್ರಮ್ ದಿ ಓವನ್ ವಿಚ್ ಇಸ್ ನಾರ್ಮಲ್. ನಂಗೆ ತಲೆಯಲ್ಲೇ ಕೆಟ್ಟೋಗ್ಬಿಡ್ತು. ಇನ್ನು ಏನೇನು ಇದೆ ನೋಡ್ಕೋಬೇಕು. ಪ್ರೀಡ್ ಓನ್ ಫಾರ್ 10 to 15 ಮಿನಿಟ್ಸ್. 10 to 15 ಮಿನಿಟ್ಸ್ ಅಂತ ಇದೆ, ಬಟ್ ನಾನು ಬರೀ 5 ಮಿನಿಟ್ಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ, ನೋಡೋಣ ಅಂತ. ಸೊ ಈಗ ಹೋಗ್ಬಿಟ್ಟು ಸ್ವಲ್ಪ ಪಿಜ್ಜಾಗೆ ಎಲ್ಲದನ್ನು ರೆಡಿ ಮಾಡ್ಕೊಳ್ಳೋಣ. ಇಡ್ಬೋದಾ? ಹ್ಞೂ ಅಮ್ಮ, ಏನಾಗಲ್ಲ. ಅದು ಗೋವನ್ ಬೇರೆ ಪ್ಲೇಟ್ ಅಲ್ಲೇನೆ. ಹೋಗ್ತಾ ಇದೆ, ಕೆಳಗಡೆ ಇಡ್ತಾ ಇದ್ದೀನಿ. ಆಯಿತು, ಆಗಿದೆ. ಇವಾಗ ಮತ್ತೆ ಎಷ್ಟು ನಿಮಿಷ ಇಡೋಣ? 5 or 10? ಓಕೆ, 10 ಮಿನಿಟ್ಸಿಗೆ ಇಟ್ಟಿದ್ದೀನಿ. ಇಟ್ಟಿದ್ದಕ್ಕೆ ಪಿಜ್ಜಾ ಇಸ್ ರೆಡಿ ಗೈಸ್. ತೆಗಿಬೇಕಾದ ವಿಡಿಯೋ ಮಾಡಿಲ್ಲ, ಆಡಿ ಮೇ ಬಿ ಪರವಾಗಿಲ್ಲ, ಬೆಂದಿದೆ. ಸೊ ಹಿಂಗೆ ಪಿಜ್ಜಾ ಇಸ್ ರೆಡಿ. ಯೂಶ್ವಲಿ ನಾನು ತವಾ ಮೇಲೆ ಮಾಡಬೇಕಾದ್ರೆ ಹಿಂಗೆ ಬರ್ತಿತ್ತು, ಓವನ್ ಮೇಲೂ ಹಿಂಗೆ ಮಾಡ್ತಿದ್ದೆ. ತವಾ ಮೇಲೆ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಅದು 10-15 ಮಿನಿಟ್ಸ್ ಆಗ್ತಾ ಇತ್ತು. ಸೊ ಇದೊಂದು 10 ಮಿನಿಟ್ಸಲ್ಲಿ ಬೇಗ ಆಯಿತು. ಇವಾಗ ಎರಡು ಇಡ್ತಿದ್ದೀವಿ, ಮೇಲ್ಗಡೆ ಒಂದು ಆ್ಯಂಡ್ ಕೆಳಗಡೆ ಒಂದು. ಫಸ್ಟ್ ಟೈಮ್ ಅಲ್ವಾ ಅಂತ ಅಂದು ಫಸ್ಟ್ ನಂದು ಇಟ್ಟು 10 ಮಿನಿಟ್ಸಲ್ಲಿ ಆಗುತ್ತಾ ಅಂತ ಇವಾಗ 2 ಇಡ್ತಿದ್ದೀವಿ. ಸೊ ನಾನು ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ಸೊ ಇವಾಗ 2 ಇದಕ್ಕೂ ಇಟ್ಟಿದ್ದೀವಿ. 2 ಇಡಬೇಕಾದ್ರೆ ಈ ಇದಕ್ಕೆ ಹಾಕಬೇಕು. ಆ್ಯಂಡ್ 180 ಡಿಗ್ರಿಲೇ ಇಟ್ಟಿದ್ದೀವಿ. ಇಲ್ಲ 170 ಇದೆ.
180ಗೆ ಇಟ್ಟೆ ಆ್ಯಂಡ್ 10 ಮಿನಿಟ್ಸಿಗೆ ಇಟ್ಟಿದ್ದೀವಿ. ಸೊ ನಂದಾಗಿದೆ, ನಾನು ತಿಂದ್ಬಿಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಇನ್ನೊಂದು ಏನು ಹೇಳಬೇಕಿತ್ತು ಅಂದರೆ, ಈಗ ನಾನು ಬೇಕ್ ಮಾಡ್ಕೋಬೇಕಾದ್ರೆ ಓವನ್ನಲ್ಲಿ ನಾನು 180 ಡಿಗ್ರಿಗೆ ಇಟ್ಟಿದ್ದೆ ಆ್ಯಂಡ್ 5 ಮಿನಿಟ್ಸ್ ಇಟ್ಟಿದ್ದೆ, ಕೆಳಗಡೆ ಇಟ್ಟಿದ್ದೆ. ಸೊ ಬೇಗ ಕುಕ್ ಆಯಿತು ನನಗೆ. 10 ಮಿನಿಟ್ಸ್ಗೆ ಬೇಗ 5 ಮಿನಿಟ್ಸ್ಗೆ 10 ಮಿನಿಟ್ಸ್ಗೆ ಆಯಿತು. ಬಟ್ ನನ್ನ ತಂಗಿ 2 ಇಟ್ಟಾಗ ಅವರು 10 ಮಿನಿಟ್ಸ್ ಆ್ಯಂಡ್ 180 ಡಿಗ್ರಿಗೆ ಇಟ್ಟಾಗ ಅದು ಬೇಗ ಇದಾಗಲಿಲ್ಲ. ಮೇ ಬಿ 20 ಮಿನಿಟ್ಸ್ ಇಡಬೇಕಿತ್ತು ಅನಿಸುತ್ತೆ 2 ಕಡೆನೂ ಇಟ್ಟಿದ್ದಕ್ಕೆ. ಅದಕ್ಕೆ ಅದಾದ್ಮೇಲೆ ಮತ್ತೆ ಅವಳು ತೆಗೆದ್ಬಿಟ್ಟು ಮತ್ತೆ ಸಿಂಗಲ್ ಆಗಿ ಮತ್ತೆ ಎಕ್ಸ್ಟ್ರಾ 5 ಮಿನಿಟ್ಸು 10 ಮಿನಿಟ್ಸು ಇಟ್ಲು. ಸೊ ಅದು ನಮ್ಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ರಲ್ವ ಅದಕ್ಕೆ. ಆ್ಯಂಡ್ ಸುಮ್ಮನೆ ಈಗ ಓವನ್ ತೊಗೊಂಡು ಫಸ್ಟ್ ಏನೋ ಮಾಡಬೇಕು ಅಂತ ನನ್ನ ತಂಗಿ ಅಂತಲೂ ನಾನು ಬಿಸ್ಕೆಟ್ ಮಾಡ್ತೀನಿ ಅಂತ ಅಂದೆ. ಬೇಡ ಪಿಜ್ಜಾ ಮಾಡು ನೈಟ್ ಡಿನ್ನರ್ಗೆ ಆಗುತ್ತೆ ಅಂತ ಅಂದ್ಲು. ಸೊ ಅದಕ್ಕೆ ಅದನ್ನು ಮಾಡಿದೆ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.